ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ IAS ಅಕಾಡೆಮಿ. ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಇಯರ್. ಈ ದಿನ ನಾವು ಕ್ರಿಯೇಟಿವ್ IAS ಎಕ್ಸ್ಪ್ಲೇನ್ ಎನ್ನುವಂಥ ವಿಶೇಷ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ಟಾಪಿಕನ್ನು ತೆಗೆದುಕೊಂಡು ಬ್ರೀಫಾಗಿ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಈ ಒಂದು ಟಾಪಿಕ್ ನಿಮಗೆ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಎಸ್ಪೆಷಲಾಗಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಟಾಪಿಕ್ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಈ ದಿನದ ಟಾಪಿಕ್ ಯಾವುದು ಅಂತ ನೋಡಿದಾಗ ಎಂಪ್ಲಾಯ್ಮೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಏನು ಎಂಪ್ಲಾಯ್ಮೆಂಟ್ ಅಂದರೆ ನೋಡಿ, ಇದನ್ನು ನಾವು ಕನ್ನಡದಲ್ಲಿ ನಿರುದ್ಯೋಗ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಕನ್ನಡದಲ್ಲಿ ನಿರುದ್ಯೋಗ ಅಂತೇಳಿ ಕರಿತೇವೆ. ಸೊ ಬೇಸಿಕ್ಕಾಗಿ ನಿರುದ್ಯೋಗ ಅಂದರೆ ನೋಡಿ, ಒಬ್ಬ ವ್ಯಕ್ತಿ ದೈಹಿಕವಾಗಿ ಕೆಲಸ ಮಾಡೋದಕ್ಕೆ ಎಲಿಜಿಬಲ್ ಇದ್ದಾನೆ, ಅರ್ಹನಾಗಿದ್ದಾನೆ, ಅವನಿಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ರೈಟ್, ಅದರ ಒಂದು ಬೇಡಿಕೆನೂ ಕೂಡ ಇದೆ. ಬಟ್ ಆ ಸಂದರ್ಭದಲ್ಲಿ ಆತನಿಗೆ ಯಾವುದೇ ಕೆಲಸಗಳು ದೊರೆಯದೇ ಇರ್ತಕ್ಕಂಥ ಒಂದು ಸಿಚುವೇಶನ್ ಇದೆಯಲ್ಲ, ಅರ್ಥ ಆಗ್ತಿದೆಯಾ, ಅದನ್ನು ನಾವು ಎಂಪ್ಲಾಯ್ಮೆಂಟ್ ಅಂತೇಳಿ ಕರಿತೀವಿ, ಅನ್ಎಂಪ್ಲಾಯ್ಮೆಂಟ್ ಅಂತೇಳಿ ಕರಿತೀವಿ. ಓಕೆನಾ? ಸೊ ಇತ್ತೀಚಿನ ದಿನಗಳಲ್ಲಿ ಭಾರತ ಯಾವಾಗಲೂ ಕೂಡ ಅನ್ಎಂಪ್ಲಾಯ್ಮೆಂಟನ್ನು ಫೇಸ್ ಮಾಡ್ತಾ ಇತ್ತು. ಅದನ್ನು ನಾವು ಏನಂತ ಕರಿತೀವಿ, ಸಿಂಪಲ್ ಆಗಿ ಅಂತ ನೋಡ್ಕೊಂಡಾಗ ನಮ್ಮ ಎಕನಾಮಿಕ್ಸ್ ಟರ್ಮಲ್ಲಿ ಅಂತ ಅದನ್ನು ಜಾಬ್ಲೆಸ್ ಗ್ರೋತ್ ಅಂತೇಳಿ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ಅದನ್ನೇನಂತ ಕರಿತೀವಿ, ಜಾಬ್ಲೆಸ್ ಗ್ರೋತ್ ಅಂತೇಳಿ ಕರಿತೀವಿ. ಇದು ಕೀ ಟರ್ಮ್ ಆಗಿರುವಂಥದ್ದು. ಇದನ್ನು ನೀವು ಡೈರೆಕ್ಟಾಗಿ ಮೇನ್ಸ್ ಎಕ್ಸಾಮಲ್ಲಿ ಬಳಸ್ಕೊಂಡ್ರೆ ನಿಮ್ಮ ಆನ್ಸರ್ಸ್ಗೆ ಉತ್ತಮವಾಗಿರ್ತಕ್ಕಂಥ ಉತ್ತರಗಳು, ಉತ್ತಮವಾಗಿರ್ತಕ್ಕಂಥ ಅಂಕಗಳು ಕೂಡ ಲಭ್ಯವಾಗ್ತಾ ಹೋಗುತ್ತೆ. ಜಾಬ್ಲೆಸ್ ಗ್ರೋತನ್ನು ಫೇಸ್ ಮಾಡ್ತಾ ಇತ್ತು. ಬಟ್ ಇತ್ತೀಚೆಗೆ ಬಂದಿರತಕ್ಕಂತಹ ಒಂದು ಮಾಹಿತಿಯ ಪ್ರಕಾರ ಭಾರತದಲ್ಲಿ ನಿರುದ್ಯೋಗ ದರ ಏನಾಗ್ತಾ ಹೋಗ್ತಿದೆ, ಕಡಿಮೆ ಆಗ್ತಾ ಹೋಗ್ತಿದೆ ಅಂತಲೂ ಕೂಡ ಮಾಹಿತಿ ಇದೆ. ಎಗೇನ್ ನಿರುದ್ಯೋಗ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಕಾರಣ ಏನು ಅಂದರೆ ಇಟ್ ವಾಸ್ ಲಿಂಕ್ ಟು ದ ಹಣದುಬ್ಬರ ಅಂತಲೂ ಕೂಡ ಕರಿತೇವೆ, ರೈಟ್. ನೋಡಿ, ನೀವು ಒಂದು ಬಾರಿ UPSC ಮತ್ತು KPSC ಸಿಲಬೈ ಅನ್ನು ನೋಡ್ಕೊಂಡಂತಹ ಸಂದರ್ಭದಲ್ಲಿ ನಿಮಗೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಕುರಿತಾಗಿರ್ತಕ್ಕಂಥದ್ದು, ಜೊತೆಗೆ ಪಾವರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳಾಗಿರ್ಬೋದು, ಜೊತೆಗೆ ಹಂಗರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾನೆ. ಸೊ ಆದುದರಿಂದ ಇವುಗಳ ಮೇಲೆ ನಾವು ನೋಟ್ಸ್ ಮಾಡ್ಕೊಳ್ಳೋದು ಇಟ್ ಈಸ್ ಅ ನೆಸಸರಿ. ಬಟ್ ನಾವಿಲ್ಲಿ ಮಾತನಾಡ್ಕೊಳ್ತಾ ಇರ್ತಕ್ಕಂಥದ್ದು ಅನ್ಎಂಪ್ಲಾಯ್ಮೆಂಟ್ ಜೊತೆಗೆ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾಹಿತಿಯನ್ನು ಮಾತಾಡ್ಕೊಳ್ತಾ ಇದ್ದೀವಿ. ಕಾರಣ ಏನು ಅಂದರೆ ಭಾರತದಲ್ಲಿ ಸರಿಸುಮಾರು 140 ಕೋಟಿ ಜನಸಂಖ್ಯೆ ಇರೋದ್ರಿಂದ ಈ ಎಲ್ಲ ಜನಸಂಖ್ಯೆಗೂ ಕೂಡ ಅಗತ್ಯವಾಗಿರ್ತಕ್ಕಂತಹ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಕೊಡೋದಿದೆಯಲ್ಲ, ಇಟ್ ಈಸ್ ಅ ವೆರಿ 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 ಬಿಗ್ ಚಾಲೆಂಜ್ ಅಂತಲೂ ಕೂಡ ಹೇಳ್ಬೋದು. ಸೊ ಆದುದರಿಂದ ಎಂಪ್ಲಾಯ್ಮೆಂಟ್ ಅಂತಕ್ಕಂಥ ಟಾಪಿಕ್ ನಮಗೆ ಯಾವಾಗಲೂ ಕೂಡ ಎವರ್ಗ್ರೀನ್ ಆಗಿರ್ತಕ್ಕಂಥ ಟಾಪಿಕ್ ಆಗುತ್ತೆ. ಭಾರತ ಕಳೆದ ಕೆಲವು ವರ್ಷಗಳಿಂದ ಎಂಪ್ಲಾಯ್ಮೆಂಟ್ ಅನ್ನೋ ವಿಚಾರದಲ್ಲಿ ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಗ್ರೋತನ್ನು ಪಡೆದುಕೊಳ್ತಾ ಇದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿ ನಮಗೆ ಯಾವ ಮೂಲದಿಂದ ಬಂದಿದೆ ಅಂತ ನೋಡ್ಕೊಂಡಾಗ ಭಾರತ ಸರ್ಕಾರವೇ ತಯಾರು ಮಾಡ್ತಕ್ಕಂಥ ಎಕನಾಮಿಕ್ ಸರ್ವೆ, ಕನ್ನಡದಲ್ಲಿ ನಾವೇನಂತ ಕರಿತೀವಿ ಅದಕ್ಕೆ ಆರ್ಥಿಕ ಸಮೀಕ್ಷೆ ಅಂತೇಳಿ ಏನು ಕರಿತೀವಲ್ಲ, ಆ ಒಂದು ವಿಭಾಗದಿಂದ ನಮಗೆ ಮಾಹಿತಿ ಗೊತ್ತಿದೆ. ಸೊ ಯಾವಾಗಲೂ ಕೂಡ ನೀವು ಒಂದು ಮಾಹಿತಿಯನ್ನು ಹೇಳುವಂತಹ ಸಂದರ್ಭದಲ್ಲಿ, ಒಂದು ಡೇಟಾ ಬ್ಯಾಂಕನ್ನು ನೀವು ನೀಡಿದಂತಹ ಸಂದರ್ಭದಲ್ಲಿ ಅಥವಾ ರಿಪೋರ್ಟನ್ನು ನೀಡಿದಂತಹ ಸಂದರ್ಭದಲ್ಲಿ ತಮ್ಮ ಆನ್ಸರ್ಸ್ಗಳಿಗೆ ಏನಾಗ್ತಾ ಹೋಗುತ್ತೆ, ವ್ಯಾಲ್ಯೂ ಅಡಿಷನ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆದುದರಿಂದ ಈ ರೀತಿಯಾಗಿರ್ತಕ್ಕಂತಹ ಡೇಟಾಸ್ಗಳನ್ನು ತಾವು ಯೂಸ್ ಮಾಡ್ಕೊಳ್ತಾ ಹೋಗಿ. ಎಂಪ್ಲಾಯ್ಮೆಂಟ್ ವೆರಿ ಇಂಪಾರ್ಟೆಂಟ್. ಟೋಟಲ್ ಆರ್ಥಿಕ ಸಮೀಕ್ಷೆಯ ಪರವಾಗಿ ನೋಡ್ಕೊಂಡಾಗ ಆ್ಯಸ್ ಪರ್ ದ ಎಕನಾಮಿಕ್ ಸರ್ವೆ 36% ಆಫ್ ದ ಜಾಬ್ ಗ್ರೋತ್ ಅಂತಕ್ಕಂಥದ್ದು ಭಾರತದಲ್ಲಿ ಆಗಿರುವಂಥದ್ದು. ಇದು ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟ್. ಓಕೆನಾ? ಸೊ ಇದಾದ ನಂತರದಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಏನಂದರೆ ಎಕನಾಮಿಕ್ ಸರ್ವೆ ಪ್ರಕಾರ 36% ಏನು ಜಾಬ್ ಗ್ರೋತ್ ಆಗಿದೆಯಲ್ಲ, ಅದನ್ನು ನಾವು ಇಯರ್ಗೆ ಕನ್ವರ್ಟ್ ಮಾಡ್ಕೊಂಡಾಗ 2016ರಿಂದ 2024 ಅವಧಿಯವರೆಗೆ ಭಾರತ ಸರ್ಕಾರ 36% ಎಂಪ್ಲಾಯ್ಮೆಂಟನ್ನು ಇನ್ಕ್ರೀಸ್ ಮಾಡೋದಕ್ಕೆ ಅಥವಾ ಜಾಬನ್ನು ಇನ್ಕ್ರೀಸ್ ಮಾಡೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದೆ. ಇಲ್ಲೊಂದು ಅಗತ್ಯವಾಗಿ ಒಂದು ವರ್ಡನ್ನು ತಾವು ಬಳಸ್ಕೊಳ್ಬೇಕು. ಅದನ್ನು ಏನಂತ ಕರಿತೀವಿ ಅಂದರೆ ಸಸ್ಟೈನಬಲ್ ಅಂತಕ್ಕಂಥ ಒಂದು ವರ್ಡನ್ನು ಬಳಸ್ಕೊಳ್ಳಿ. ಇದನ್ನು ಕನ್ನಡದಲ್ಲಿ ಸುಸ್ಥಿರ ಅಂತೇಳಿ ಕರಿತೇವೆ. ಸೊ ಸಸ್ಟೈನಬಲ್ ಆಗಿರ್ತಕ್ಕಂಥ ಜಾಬ್ ಕ್ರಿಯೇಷನನ್ನು ಭಾರತ ಸರ್ಕಾರ ಮಾಡ್ತಿರುವಂಥದ್ದು. ಸೊ ನಾವು ಜಾಬ್ ಕ್ರಿಯೇಷನ್ ಅಂದ ತಕ್ಷಣ ಆರ್ಥಿಕ ವ್ಯವಹಾರಗಳಲ್ಲಿ ಅಥವಾ ಆರ್ಥಿಕ ಚಟುವಟಿಕೆಗಳಲ್ಲಿ ಪ್ರೈಮರಿ ಸೆಕ್ಟರ್ ಜೊತೆಗೆ ಸೆಕೆಂಡರಿ ಸೆಕ್ಟರ್ ಜೊತೆಗೆ ಟರ್ಸರಿ ಸೆಕ್ಟರ್, ಈ ರೀತಿಯಾಗಿರ್ತಕ್ಕಂಥ 3 ಸೆಕ್ಟರ್ಸ್ಗಳು ನಮ್ಮ ಕಣ್ಣಿಗೆ ಕಾಣುತ್ತೆ. ಸೊ ಇಲ್ಲಿ ಆ ಎಂಪ್ಲಾಯ್ಮೆಂಟ್ ಅಂತ ಕ್ರಿಯೇಷನ್ ಏನೇ ಆಗಿದೆಯಲ್ಲ, ಸಸ್ಟೈನಬಲ್ ಆಗಿ ಕ್ರಿಯೇಷನ್ ಆಗಿದೆ. ಈ 3 ವಿಭಾಗದಲ್ಲಿಯೂ ಕೂಡ ಕ್ರಿಯೇಷನ್ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಕೊಡುತ್ತದೆ ಎಕನಾಮಿಕ್ ಸರ್ವೆ. ಹಾಗಾದರೆ ಒಂದು ಚಿಕ್ಕದಾಗಿರ್ತಕ್ಕಂತಹ MCQsಗಳನ್ನು ಬೆಳೆಸ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ, ಈ ಕೆಳಗಿನ ಯಾವ ವಲಯದಲ್ಲಿ ಅತಿ ಹೆಚ್ಚು ಭಾರತೀಯರು ಎಂಪ್ಲಾಯ್ಮೆಂಟನ್ನು ಪಡೆದುಕೊಂಡಿದ್ದಾರೆ ಅಥವಾ ಎಂಪ್ಲಾಯಬಲ್ ಆಗಿದ್ದಾರೆ, ಅಂದರೆ ಉದ್ಯೋಗವನ್ನು ಮಾಡ್ತಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ಸ್ಟಿಲ್ ಈಗಲೂ ಕೂಡ ಭಾರತದಲ್ಲಿ 45% ಆಫ್ ದ ಪಾಪ್ಯುಲೇಷನ್ ಏನಿದೆಯಲ್ಲ, ಇಟ್ ಈಸ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಆ್ಯಂಡ್ ಅಗೇನ್ 45% ಏನು ಎಂಪ್ಲಾಯ್ಮೆಂಟ್ ಕೊಡ್ತಾ ಇದೆಯಲ್ಲ,
ಯಾವ ವಲಯ ಕೊಡ್ತಾ ಇದೆ ಅಂತ ನೀವು ಐಡೆಂಟಿಫೈ ಮಾಡಿದಂಥ ಸಂದರ್ಭದಲ್ಲಿ ಇಟ್ ಈಸ್ ಅ ಅಗ್ರಿಕಲ್ಚರಲ್ ಸೆಕ್ಟರ್ ಅಥವಾ ಪ್ರೈಮರಿ ಸೆಕ್ಟರ್ ಅಂತಲೂ ಕೂಡ ಕರಿತೀವಿ, ರೈಟ್. ಕೃಷಿ ಅಂತಕ್ಕಂಥದ್ದು ಭಾರತದ ಒಂದು ಆರ್ಥಿಕತೆಯ ಬೆನ್ನೆಲುಬು, ಮೂಲ ಅಂತಲೂ ಕೂಡ ಹೇಳ್ಬೋದು. ಆದರೆ ಅಗ್ರಿಕಲ್ಚರಲ್ ಸೆಕ್ಟರಿಂದ ಇತ್ತೀಚಿನ ದಿನಗಳಲ್ಲಿ ಸೆಕೆಂಡರಿ ಸೆಕ್ಟರ್ಸ್ಗಳಂತ ಏನು ಕರಿತೀವಲ್ಲ, ರೈಟ್, ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಅಂತಲೂ ಕೂಡ ಕರಿತೇವೆ. ಸೆಕೆಂಡರಿ ಸೆಕ್ಟರ್ಸ್ ಮತ್ತು ಥರ್ಸರಿ ಸೆಕ್ಟರ್ಸ್ಗಳಿಗೂ ಕೂಡ ವಲಯಗಳು ಅಥವಾ ಜನರು ಏನು ಮಾಡ್ತಾ ಇದ್ದಾರೆ, ಶಿಫ್ಟ್ ಆಗ್ತಾ ಇದ್ದಾರೆ. ಅಗ್ರಿಕಲ್ಚರಲ್ ಸೆಕ್ಟರ್ಸ್ಗಳಿಂದ ಈ ಸೆಕ್ಟರ್ಸ್ಗಳಿಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತಕ್ಕಂಥದ್ದು, ಶಿಫ್ಟ್ ಆಗ್ತಾ ಇರ್ತಕ್ಕಂಥ ಒಂದು ವಿದ್ಯಮಾನವನ್ನು ಭಾರತದ ಇಂಡಿಯನ್ ಎಕನಾಮಿಕ್ ಸಿಸ್ಟಮಲ್ಲಿ, ಭಾರತೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಕಾಣ್ಬೋದಾಗುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಇಂಡಿಯನ್ ಎಕನಾಮಿಕ್ ಸಿಸ್ಟಮನ್ನು ನಾವೇನಂತ ಕರಿತೀವಿ ಅಂದರೆ ಡ್ಯುಯಲ್ ಎಕಾನಮಿ ಅಥವಾ ದ್ವಂದ್ವ ಆರ್ಥಿಕ ವ್ಯವಸ್ಥೆ ಅಂತ ಕೂಡ ಕರಿತೇವೆ, ರೈಟ್. ದ್ವಂದ್ವ ಆರ್ಥಿಕ ವ್ಯವಸ್ಥೆ ಅಂತೇಳಿ ಕರಿತೀವಿ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು. ಮೊದಲನೇ ಟಾಪಿಕ್ ನಾವು ಅಗ್ರಿಕಲ್ಚರ್ ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಎರಡನೇ ಟಾಪಿಕನ್ನು ನಾವು ನೋಡ್ಕೊಂಡಾಗ ಎಗೈನ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಏನಿದೆಯಲ್ಲ, ಅನ್ಎಂಪ್ಲಾಯ್ಮೆಂಟ್ ಇನ್ ಯೂತ್ ಅಂತಕ್ಕಂಥ ಒಂದು ಟಾಪಿಕ್ ಇದೆ ನೋಡಿ. ಇದು ತುಂಬಾ ಸುದ್ದಿಯಲ್ಲಿರ್ತಕ್ಕಂತಹ ಟಾಪಿಕ್ ಇದು. ಸೊ ಈ ಯೂತಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ಡಿಕ್ಲೈನ್ ಆಗ್ತಾ ಇದೆ. ಅರ್ಥ ಆಗ್ತಿದೆಯಾ ನಿಮಗೆ? ತುಂಬಾ ಇಂಪಾರ್ಟೆಂಟು. ಸೊ ಇದನ್ನು ಯಾರು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನೋಡಿ, ಪ್ರತಿ ವರ್ಷ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ರಿಪೋರ್ಟ್ ಅಂತ ಬರುತ್ತೆ. ಇದನ್ನು PLFS ಅಂತಲೂ ಕೂಡ ಕರಿತೇವೆ. ಕಾಮೆಂಟ್ ಸೆಕ್ಷನಲ್ಲಿ ಈ ಒಂದು ರಿಪೋರ್ಟನ್ನು ಯಾವ ಸಚಿವಾಲಯ ಮತ್ತು ಯಾವ ಸಂಸ್ಥೆ ಇಂಟ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಇಲ್ಲಿ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ರಿಪೋರ್ಟ್ನ ಪ್ರಕಾರವಾಗಿ ಅನ್ಎಂಪ್ಲಾಯ್ಮೆಂಟ್, ಯೂತ್ನಲ್ಲಿರ್ತಕ್ಕಂಥ ಅನ್ಎಂಪ್ಲಾಯ್ಮೆಂಟ್ ಡಿಕ್ಲೈನ್ ಆಗಿದೆ ಅಂತಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅಡಿಷ್ನಲ್ ಆಗಿ ಮೂರನೇ ಪಾಯಿಂಟನ್ನು ತಾವು ತಿಳ್ಕೊಳ್ಬೇಕಾಗುತ್ತೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವುಮೆನ್ಗೆ ಅಡಾಪ್ಟಿವ್ ಆಗಿರ್ತಕ್ಕಂತಹ, ವುಮೆನ್ಗೆ ಸಪೋರ್ಟಿವ್ ಆಗಿರ್ತಕ್ಕಂಥ ಕೆಲವೊಂದು ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಂಡಿರೋದ್ರಿಂದ ಸೊ ವುಮೆನ್ ಎಂಪವರ್ಮೆಂಟ್ ಜೊತೆಗೆ ವುಮೆನ್ನ ಒಂದು ಪಾರ್ಟಿಸಿಪೇಷನ್ ಮತ್ತು ವುಮೆನ್ ಎಂಪ್ಲಾಯ್ಮೆಂಟ್ ಒಂದು ರೇಟು ಕೂಡ ಏನಾಗ್ತಾ ಹೋಗಿದೆ, ಹೆಚ್ಚಾಗ್ತಾ ಹೋಗಿದೆ ಅಂತೇಳಿ ಈ ಮಾಹಿತಿಯನ್ನು ನಮಗೆ ಎಕನಾಮಿಕ್ ಸರ್ವೆಯಲ್ಲಿ ನೀಡಲಾಗಿದೆ. ಮುಂದುವರೆದಂತೆ ತುಂಬ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಯಾವುದು, ಗಿಗ್ ಎಕಾನಮಿ ಅಥವಾ ಗಿಗ್ ವರ್ಕರ್ಸ್ ಅಂತಲೂ ಕೂಡ ಕರಿತೀವಿ. ಓಕೆ, ಗಿಗ್ ವರ್ಕರ್ಸ್ ಅಂದ ತಕ್ಷಣ ಯಾವುದೇ ಒಂದು ಪರ್ಮನೆಂಟ್ ಆಗಿರ್ತಕ್ಕಂತಹ ಗೌರ್ನಮೆಂಟಿಂದ ನೀಡುವಂತಹ ಯಾವುದೇ ಅಫಿಷಿಯಲ್ ಆಗಿರ್ತಕ್ಕಂಥ ಬೆನಿಫಿಷರೀಸ್ಗಳನ್ನು ಪಡೆಯದೇ ಇರತಕ್ಕಂತಹ ವರ್ಕರ್ಸ್ಗಳೇನಿದ್ದಾರಲ್ಲ ಅವ್ರನ್ನ ನಾವು ಗಿಗ್ ವರ್ಕರ್ಸ್ ಅಂತೇಳಿ ಕರಿತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಗೌರ್ನಮೆಂಟ್ ವರ್ಕ್ ಇರುತ್ತೆ, ಆ ಗೌರ್ನಮೆಂಟ್ ವರ್ಕ್ ಆಗೋ ತನಕನೂ ಕೂಡ ಕೆಲಸ ಮಾಡ್ತಾರೆ, ರೈಟ್. ಬಟ್ ಕೆಲಸ ಆದ ನಂತರ ಗೌರ್ನಮೆಂಟಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆನಿಫಿಷರಿ ಅವರಿಗೆ ಸಿಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ವರ್ಕರ್ಸ್ಗಳಿಗೆ ನಾವು ಸಿಂಪಲ್ ಆಗಿ ಏನಂತ ಕರಿತೀವಿ, ಗಿಗ್ ವರ್ಕರ್ಸ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇದು 2029 ವೇಳೆಗೆ ಭಾರತ ದೇಶದಲ್ಲಿ 2.39 ಕೋಟಿ ಮೌಲ್ಯದಷ್ಟು ಅಥವಾ ಜನರು ಗಿಗ್ ಎಕಾನಮಿಯಲ್ಲಿ ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಅಫಿಷಿಯಲ್ ಆಗಿ ನಮಗೆ ಭಾರತ ದೇಶದ ಎಕನಾಮಿಕ್ ಸರ್ವೆಯ ಮುಖಾಂತರವಾಗಿ ನಮಗೆ ತಿಳಿದು ಬಂದಿದೆ. ನೋಡಿ, ಅಂತಿಮವಾಗಿ ನೀವು ವೇ ಫಾರ್ವರ್ಡಿಗೆ ಸಂಬಂಧಪಟ್ಟಂತೆ ಏನು ಬರೀಬೇಕಾಗುತ್ತೆ, ರೈಟ್. ಉಪಸಂಹಾರ ಅಂತಲೂ ಕೂಡ ಕರಿತೀವಿ, ವೇ ಫಾರ್ವರ್ಡ್ ಮುಂದಿನ ದಾರಿ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಮೊದಲನೇ ಪಾಯಿಂಟ್ ಏನಂತ ಕನ್ಸಿಡರ್ ಮಾಡ್ಬೋದು ನೋಡಿ, ಅಗ್ರಿಕಲ್ಚರಲ್ ಮೇಜರ್ ಎಕಾನಮಿ ಆಗಿರುವಂಥದ್ದು ಭಾರತ. ಸೊ ಆದುದರಿಂದ ಅಗ್ರಿಕಲ್ಚರ್ಸ್ಗಳಿಗೆ ಕೆಲವೊಂದು ಸಪೋರ್ಟಿವ್ ಆಗಿರ್ತಕ್ಕಂಥ ಮೆಜರ್ಸ್ಗಳನ್ನು, ಸಪೋರ್ಟಿವ್ ಆಗಿರ್ತಕ್ಕಂಥ ಇನಿಷಿಯೇಟಿವ್ಸ್ಗಳನ್ನು ಹೆಚ್ಚು ತೆಗೆದುಕೊಳ್ಬೇಕು. ಜೊತೆಗೆ ಈ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟೆಕ್ನಾಲಜೀಸ್ಗಳನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕಾಗಿರುವಂಥದ್ದು. ಕಾರಣ ಏನು ಅಂದರೆ ಇಲ್ಲಿ 45% ಉದ್ಯೋಗವನ್ನು ಕ್ರಿಯೇಟ್ ಮಾಡಿಕೊಡ್ತಾ ಇರೋದ್ರಿಂದ ಅಗ್ರಿಕಲ್ಚರಲ್ ಸೆಕ್ಟರ್. ಸೊ ಇಲ್ಲಿ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಿಕೊಡ್ತಕ್ಕಂಥದ್ದು ಕೂಡ ಅಗ್ರಿಕಲ್ಚರ್ ಆಗಿರೋದ್ರಿಂದ ಅಗ್ರಿಕಲ್ಚರ್ ಪ್ಲೇಸ್ ವೆರಿ ಕ್ರೂಷಿಯಲ್ ರೋಲ್ ಇನ್ ಇಂಡಿಯನ್ ಎಕನಾಮಿಕ್ ಸಿಸ್ಟಮ್. ಜೊತೆಗೆ ಇನ್ನೊಂದು ಟಾಪಿಕ್ ಬರುತ್ತೆ ನಿಮಗೆ ಇಲ್ಲಿ, ಮರೆಮಾಚಿದ ನಿರುದ್ಯೋಗ ಅಂತಲೂ ಕೂಡ ಕರಿತೀವಿ. ಅದನ್ನು ನಾವು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕೂಡ ಕರಿತೀವಿ. ಎಕನಾಮಿಕ್ಸಲ್ಲಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ಲೇಸನ್ನು ಹೊಡ್ಕೊಳ್ಳುತ್ತೆ. ಸುಮಾರು ಬಾರಿ MCQ ಮುಖಾಂತರವಾಗಿ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಒಂದು ಬಾರಿ ತಿಳ್ಕೊಳ್ಳಿ, ಡಿಸ್ಗೈಸ್ಡ್ ಅಥವಾ ಮರೆಮಾಚಿದ ನಿರುದ್ಯೋಗ ಅಂದರೆ ನೋಡಿ, ಕೆಲಸಗಾರರು ಸೇಮ್ ಇರ್ತಾರೆ, ಅವರು ಮಾಡಿರ್ತಕ್ಕಂಥ ಕೆಲಸನೂ ಕೂಡ ಸೇಮ್ ಇರುತ್ತೆ, ರೈಟ್. ವರ್ಕರ್ಸ್ಗಳು ಕೂಡ ಸೇಮ್ ಇರ್ತಾರೆ, ಅವ್ರು ಮಾಡಿರ್ತಕ್ಕಂತಹ ಕೆಲಸವನ್ನು ಕೂಡ ಏನಾಗ್ತಾ ಇರುತ್ತೆ, ಸೇಮ್ ಇರುತ್ತೆ. ಬಟ್ ಒಂದು ವೇಳೆ ವರ್ಕರ್ಸ್ಗಳು ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ವರ್ಕಲ್ಲಿ ಕೂಡ ಜಾಸ್ತಿ ಆಗಬೇಕು ತಾನೆ, ಬಟ್ ಆ ವರ್ಕಲ್ಲಿ ಜಾಸ್ತಿ ಆಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಅನ್ಎಂಪ್ಲಾಯ್ಮೆಂಟನ್ನು ನಾವು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಓಕೆ, ಅದನ್ನು ಮುಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಅಗೇನ್ ಇಲ್ಲಿ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂತೆ ನಾವು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟನ್ನು ಕಡಿಮೆ ಮಾಡಬೇಕು. ಸೊ ಇನ್ ದ ಸೆನ್ಸ್ ಕ್ರಾಪ್ ಈಲ್ಡಿಂಗನ್ನು ಏನು ಮಾಡಬೇಕು, ಜಾಸ್ತಿ ಮಾಡಬೇಕು. ಜೊತೆಗೆ ಪ್ರೊಡಕ್ಟಿವ್ ಆಗಿರ್ತಕ್ಕಂಥ ಒಂದು ಉತ್ಪನ್ನವನ್ನು ಏನು ಮಾಡಬೇಕು, ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು. ಇವೆಲ್ಲ ಇನಿಷಿಯೇಟಿವ್ಸ್ಗಳು ಅಗ್ರಿಕಲ್ಚರಲ್ಲಿ ಆಗಬೇಕಾಗಿದೆ. ಆದುದರಿಂದ ಇಲ್ಲಿ ನಾವು ಪ್ರಮುಖವಾಗಿರ್ತಕ್ಕಂಥ ಇನಿಷಿಯೇಟಿವನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಮುಂದುವರೆದಂತೆ ಸೆಕೆಂಡ್ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ಗಳನ್ನು ಹೆಚ್ಚು ಡೆವಲಪ್ಮೆಂಟ್ ಮಾಡಬೇಕು. ನೋಡಿ, ಯಾವುದೇ ಒಂದು
ರಾಷ್ಟ್ರ ಅಭಿವೃದ್ಧಿ ಆಗಿದೆ ಅಂದರೆ ಆ ರಾಷ್ಟ್ರದ ಅಭಿವೃದ್ಧಿಯನ್ನು ಸೂಚಿಸ್ತಕ್ಕಂಥ ಏಕೈಕ ಮಾನದಂಡ ಯಾವುದು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್. ಕಾರಣ ಏನಂದರೆ ತಯಾರಿಕಾ ವಲಯದಲ್ಲಿ ಹೆಚ್ಚು ಹೆಚ್ಚು ಎಂಪ್ಲಾಯ್ಮೆಂಟ್ಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ, ಇನ್ಫ್ರಾಸ್ಟ್ರಕ್ಚರ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಯಾವ ರಾಷ್ಟ್ರದಲ್ಲಿ ಉತ್ತಮವಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಇರುತ್ತಲ್ಲ ಆ ರಾಷ್ಟ್ರ ಅತ್ಯುತ್ತಮವಾಗಿರ್ತಕ್ಕಂತಹ ಬೆಳವಣಿಗೆಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವ ರಾಷ್ಟ್ರದಲ್ಲಿ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ಸೆನ್ಸ್ ಏನು, ರೋಡ್ ಯಾವ ರಾಷ್ಟ್ರದಲ್ಲಿ ಚೆನ್ನಾಗಿರುತ್ತೆ ಅಲ್ಲೇ ಟ್ರಾನ್ಸ್ಪೋರ್ಟ್ ಆ್ಯಕ್ಟಿವಿಟೀಸ್ ಚೆನ್ನಾಗಿ ನಡೆಯುತ್ತಾ ಹೋಗುತ್ತೆ. ಟ್ರಾನ್ಸ್ಪೋರ್ಟ್ ಚೆನ್ನಾಗಿತ್ತು ಅಂದರೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಇಂಟರ್ ಕನೆಕ್ಷನ್ ಆಗ್ತಾ ಹೋಗುತ್ತೆ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ಗಳಲ್ಲಿ ನೀವು ನೋಡ್ತೀರ. ಓಕೆ, ಥರ್ಡ್ ಪಾಯಿಂಟ್ ಏನು ಹೇಳ್ಬೋದು ಅಂದರೆ ಸರ್ವಿಸ್ ಸೆಕ್ಟರ್ಸ್ಗಳಲ್ಲಿ ಏನು ನಾವು ಫಾರ್ಮಲ್ ಜಾಬ್ಸ್ ಆ್ಯಂಡ್ ಇನ್ಫಾರ್ಮಲ್ ಜಾಬ್ಸ್ ಅಥವಾ ಆರ್ಗನೈಸ್ಡ್ ಜಾಬ್ಸ್ ಆ್ಯಂಡ್ ಅನ್ಆರ್ಗನೈಸ್ಡ್ ಜಾಬ್ಸ್ ಅಂತೇಳಿ ಕರಿತೀವಲ್ವ, ಇವುಗಳ ಒಂದು ಡಿಫ್ರೆನ್ಷಿಯೇಷನನ್ನು ನಾವು ನೋಡ್ಬೋದಾಗುತ್ತೆ. ಹೇಗೇನು ಇಲ್ಲಿ ಸರ್ವಿಸ್ ಸೆಕ್ಟರ್ಸ್ಗೆ ಸಂಬಂಧಪಟ್ಟಂತೆ ಹೆಚ್ಚೆಚ್ಚು ಜಾಬ್ ಆಪರ್ಚುನಿಟೀಸ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ IT ಕಂಪ್ನೀಸ್ಗಳಿದ್ದಾವೆ ಅಥವಾ ಇತರೆ ಸಾಫ್ಟ್ವೇರ್ ಕಂಪ್ನೀಸ್ಗಳು ಕೂಡ ಇದ್ದಾವೆ. ಇವುಗಳು ಹೆಚ್ಚಿನ ಪ್ರಮಾಣದಲ್ಲಿ ಇತರೆ ರಾಷ್ಟ್ರಗಳೊಂದಿಗೆ ಅಗ್ರಿಮೆಂಟನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ನಾವು ಜಾರಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದಾಗಿತ್ತು ಎಂಪ್ಲಾಯ್ಮೆಂಟ್ ವಿಷಯದ ಕುರಿತಾಗಿರ್ತಕ್ಕಂಥ ಚರ್ಚೆ. ಈ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ತಮಗೇನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡುವುದರ ಮುಖಾಂತರವಾಗಿ ತಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಹೇಗೆ ಇನ್ನೊಂದು ಚಿಕ್ಕದಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ ಇದೆ. ಕ್ರಿಯೇಟಿವ್ IAS ಅಕಾಡೆಮಿನ ಯೂಟ್ಯೂಬ್ ಚಾನಲ್ ಇದೆ. ಇದನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ನಂತರದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಟೆಲಿಗ್ರಾಮ್ ಚಾನಲನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಪಡೆದುಕೊಳ್ಳಿ.